ಭಾರತದಲ್ಲಿ ನೆಲೆ ಸ್ಥಾಪಿಸಿಕೊಳ್ಳಲು ಸಿದ್ಧವಾಗಿದೆ ಐಸಿಸ್. ಇರಾಕಿ ಮಿಲಿಟರಿ ಕಮಾಂಡರ್ನಿಂದ ಎಚ್ಚರಿಕೆ ಸಂದೇಶ. ಭಯಾನಕ ಟೆರರಿಸ್ಟ್ಗಳ ನಾಡಿನಿಂದಲೇ ಸತ್ಯ ಬಿಚ್ಚಿಟ್ಟ ಇಟಿವಿ ನ್ಯೂಸ್. ಜಗತ್ತಿನ ಅತ್ಯಂತ ರಕ್ತದಾಹಿ ಉಗ್ರ ಸಂಘಟನೆ ಐಎಸ್ಐಎಸ್. ಈ ಭಯಾನಕ ಟೆರರಿಸ್ಟ್ಗಳ ಟಾರ್ಗೆಟ್ ಭಾರತ. ಇರಾಕ್ಗೆ ತೆರಳಿರೋ ಇಟಿವಿ ನ್ಯೂಸ್ ಕನ್ನಡಕ್ಕೆ ಖುದ್ದು ಅಲ್ಲಿನ ಮಿಲಿಟರಿ ಅಧಿಕಾರಿಯೇ ಈ ಬೆಚ್ಚಿ ಬೀಳೋ ಸತ್ಯವನ್ನ ತಿಳಿಸಿದ್ದಾರೆ. ಹಾಗಿದ್ರೆ ನಮ್ಮ ಪ್ರತಿನಿಧಿಗೆ ಇರಾಕಿ ಮಿಲಿಟರಿ ಕಮಾಂಡರ್ ಹೇಳಿದ ಸತ್ಯವೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಇರಾಕ್ನಲ್ಲಿ ನೆಲೆ ಕಳೆದುಕೊಳ್ಳುತ್ತಿದೆ ನೆತ್ತರದಾಹಿ ಐಸಿಸ್. ರಕ್ತ ಪಿಪಾಸು ಉಗ್ರರಿಗೆ ಭಾರತವೇ ಮುಂದಿನ ಟಾರ್ಗೆಟ್. ಅಸಂಖ್ಯ ಜನರ ಹತ್ಯೆ ಮಾಡಿ ಲೆಕ್ಕಕ್ಕೆ ಸಿಗದಷ್ಟು ಮೊತ್ತದ ಆಸ್ತಿ ಪಾಸ್ತಿ ಹಾಳುಗಿಡವಿ ಇರಾಕ್ ಮತ್ತು ಸಿರಿಯಾದ ಭವಿಷ್ಯಕ್ಕೆ ಕೊಡಲಿ ಇಟ್ಟಿದ್ದಾರೆ ಐಸಿಸ್ ಉಗ್ರರು. ಇಟಿವಿ ನ್ಯೂಸ್ನ ಹಿರಿಯ ವರದಿಗಾರ ರವೂಫ್ ಅಹಮದ್ ಇರಾಕ್ನಿಂದಲೇ ಐಸಿಸ್ನ ರಕ್ತ ಚರಿತ್ರೆಯನ್ನ ಬಿಚ್ಚಿಟ್ಟಿದ್ದಾರೆ. ಇವರು ಇರಾಕಿ ಕ್ರೈಸ್ತ ಪಾದ್ರಿ. ಐಸಿಸ್ ಉಗ್ರರ ಬಾಹುಳ್ಯವಿದ್ದ ಮೌಸುಲ್ನಲ್ಲಿದ್ರು. ಉಗ್ರರು ಇವರನ್ನ ಒತ್ತಿಯಾಗಿರಿಸಿಕೊಂಡು ಗನ್ ಹಿಡಿದು 4 ಆಯ್ಕೆ ನೀಡಿದ್ರು. ಇಂತಹ ಎಚ್ಚರಿಕೆ ನೀಡಿ ಹಲವರ ಪ್ರಾಣ ತೆಗೆದಿದ್ದಾರೆ, ಸುಲಿಗೆ ಮಾಡಿದ್ದಾರೆ, ದೇಶ ಬಿಟ್ಟು ಓಡಿಸಿದ್ದಾರೆ ಐಸಿಸ್ ಉಗ್ರರು. Here now in Baghdad, many people also they immigrated Baghdad. Now we are a minority, a very little numbers now we are in Baghdad. But before no, we had a big number of Christians. Also, you know, the bombs here, the explosions, they forced our people to leave there to immigrate and stay in another countries. ದುಡ್ಡಿಗಾಗಿ ಐಸಿಸ್ ಉಗ್ರರು ಸಿಕ್ಕವರನ್ನೆಲ್ಲ ಕೊಂದಿದ್ದರ ಪರಿಣಾಮ ಜನರು ತಿರುಗಿ ಬಿದ್ರು. ಈಗ ಇರಾಕ್ನಲ್ಲೇ ಉಗ್ರರಿಗೆ ನೆಲೆಯಿಲ್ಲದಾಗಿದೆ. ಬೇರೊಂದರದತ್ತ ರಕ್ತ ಪಿಪಾಸುಗಳು ಕಣ್ಣು ಹಾಕ್ತಿದ್ದಾರೆ. ಅವರ ಟಾರ್ಗೆಟ್ನಲ್ಲಿ ಭಾರತವೂ ಇದೆ. ಐಸಿಸ್ ಉಗ್ರರ ಆರ್ಭಟ ಕಂಡು ಇರಾಕಿಗಳು ಹೈರಾಣಾಗಿದ್ದಾರೆ. ಅವರನ್ನ ಓಡಿಸಿ ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಇಂತಹ ಸ್ಥಿತಿ ಮಧ್ಯ ದೇಶಕ್ಕೂ ಬರುವುದು ಬೇಡ. ಎಚ್ಚರವಿದ್ರೆ ಭಾರತಕ್ಕೂ ಈ ದುಸ್ಥಿತಿ ಕಾಡುವುದಿಲ್ಲ. ರೌಫ್ ಅಹಮದ್ ಹಳ್ಳೂರ್, ಇಟಿವಿ ನ್ಯೂಸ್, ಇರಾಕ್. ಸದ್ಯಕ್ಕೆ ಮುಲಾಜ್